ಬೆಳದಿಂಗಳು ನಗುತ್ತಿದೆ ಅರ್ಚನಾ ಚಿತ್ರದಿಂದ ಒಂದು ಯುಗಳ ಗೀತೆಯನ್ನು ಹಾಡಲು ಬರ್ತಿದ್ದಾರೆ ಮರಿಸ್ವಾಮಿ ಹಾಗೂ ಗೀತಾಂಜಲಿ ವಿಜಯ್. ಇವರು ಬೆಂಗಳೂರಿಂದ ಬರ್ತಿದ್ದಾರೆ. ಇಬ್ಬರಿಗೂ ಆಲ್ ದ ಬೆಸ್ಟ್. ಒಳ್ಳೆ ರೊಮ್ಯಾಂಟಿಕ್ ಸಾಂಗನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಆಲ್ ದ ಬೆಸ್ಟ್. ಚೆನ್ನಾಗಿ ಹಾಡಿ. ನಗುತ್ತಿದೆ ನಿನ್ನ ಕಂಗಳು ಕರೆದಿದೆ ಸನಿಹ ಸನಿಹ ಸೆಳೆದಿದೆ ಕಡಲಿನ ಕಣಕಣ ಏನೇನೋ ಕಂಪನ. ಬೆಳದಿಂಗಳು ನಗುತ್ತಿದೆ ನಿನ್ನ ಕಂಗಳು ಕರೆದಿದೆ ಸನಿಹ ಸನಿಹ ಸೆಳೆದಿದೆ ಒಡಲಿನ ಕಣಕಣ ಏನೇನೋ ಕಂಪನ. ಬೆಳದಿಂಗಳು ನಗುತ್ತಿದೆ ನಿನ್ನ ಕಂಗಳು ಕರೆದಿದೆ. ಕಡಲಂಚಿನ ಸೊಂಪಲ್ಲಿ ಅಲೆ ಅಲೆಗಳ ಇಂಪಲ್ಲಿ ಕಡಲಂಚಿನ ಸೊಂಪಲ್ಲಿ ತಂಗಾಳಿಯ ತಪ್ಪಲ್ಲಿ ನಿನ್ನ ರೂಪ ಕಂಡೆನ. ಕೆಂದುಟಿಗಳ ಮಿಂಚಲ್ಲಿ ನಗೆ ಸೂಸುವ ಸಂಚಲ್ಲಿ ಈ ಮೌನದ ಮಾತಲ್ಲಿ ಸೆರೆಯಾಗಿ ಹೋದೆನಾ. ಈ ಪ್ರೇಮ ಕಾಣಿಕೆ ನಿನಗೆಂದೇ ನಾ ತಂದೆ ನಿನಗೆಂದೇ ನಾ ತಂದೆ. ಬೆಳದಿಂಗಳು ನಗುತ್ತಿದೆ ನಿನ್ನ ಕಂಗಳು ಕರೆದಿದೆ ಸನಿಹ ಸನಿಹ ಸೆಳೆದಿದೆ ಒಡಲಿನ ಕಣಕಣ ಏನೇನೋ ಕಂಪನ. ಬೆಳದಿಂಗಳು ನಗುತ್ತಿದೆ ನಿನ್ನ ಕಂಗಳು ಕರೆದಿದೆ. ಲಾ 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 ನಿಶೆ ತುಂಬಿದೆ ಕಣ್ಣೆಲ್ಲ ಬಿಸಿಯಾಗಿದೆ ಮೈಯೆಲ್ಲ ನಿಶೆ ತುಂಬಿದೆ ಕಣ್ಣೆಲ್ಲ ಬಿಸಿಯಾಗಿದೆ ಮೈಯೆಲ್ಲ ಈಗೆಂದು ಹಾಗಿಲ್ಲ ಏನೀರೋ ಮಾಂಚನ. ಹೊಸ ಹರೆಯದ ಗುಂಗಲ್ಲಿ ತನು ಬಳಸುವ ತೋಳಲ್ಲಿ ಜಗವನ್ನು ಮರೆಯುವುದೇ ಅನುರಾಗ ಬಂಧನ. ನೂರಾಸೆ ಹೊಮ್ಮಿದೆ ನನ್ನಲ್ಲಿ ನೀನಾದೆ ನಿನ್ನಲ್ಲಿ ನಾನಾದೆ. ಬೆಳದಿಂಗಳು ನಗುತ್ತಿದೆ ನಿನ್ನ ಕಂಗಳು ಕರೆದಿದೆ ಸನಿಹ ಸನಿಹ ಸೆಳೆದಿದೆ ಕಡಲಿನ ಕಣಕಣ ಏನೇನೋ ಕಂಪನ. ಬೆಳದಿಂಗಳು ನಗುತ್ತಿದೆ ನಿನ್ನ ಕಂಗಳು ಕರೆದಿದೆ ಸನಿಹ ಸನಿಹ ಸೆಳೆದಿದೆ ಕಡಲಿನ ಕಣಕಣ ಏನೇನೋ ಕಂಪನ. ಬೆಳದಿಂಗಳು ನಗುತ್ತಿದೆ ನಿನ್ನ ಕಂಗಳು ಕರೆದಿದೆ ಲಾ 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 ಲಾ. ಅದು ಅಪರೂಪದ ಒಂದು ಮೆಲೋಡಿಯಸ್ ರೊಮ್ಯಾಂಟಿಕ್
ಯುಗಳ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಅಷ್ಟೇ ಅದ್ಭುತವಾಗಿ ಅಷ್ಟೇ ಚೆನ್ನಾಗಿ ಹಾಡಿದ್ದೀರಾ. ತುಂಬಾ ಚೆನ್ನಾಗಿ ಹಾಡಿದ್ರಿ. ವೆರಿ ಗುಡ್. ಕೋರ್ಡಿನೇಷನ್ ತುಂಬಾ ಚೆನ್ನಾಗಿತ್ತು. ನಿಮ್ಮಿಬ್ರು ವಾಯ್ಸು ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು. ತುಂಬಾ ಇಷ್ಟ ಆಯ್ತು ನಿಮ್ಮ ಪರ್ಫಾರ್ಮೆನ್ಸ್. ಎಸ್ಪೆಷಲಿ ಈ ತರ ಸಾಂಗ್ಸ್ ಹಾಡೋದಕ್ಕೆ ತುಂಬಾ ಕಂಟ್ರೋಲ್ಡ್ ವಾಯ್ಸ್ ಬೇಕು. ಕ್ಲೋಸ್ಡ್ ವಾಯ್ಸ್ ಅಲ್ಲಿ ಹಾಡಬೇಕಾಗತ್ತೆ ಹುಷಾರಾಗಿ. ಸೊ ಆಡ್ಲಿಕ್ಕೆ ಟ್ರೈ ಮಾಡಿದ್ದೀರಾ ನೀವು. ವೆರಿ ನೈಸ್. ಸೊ ನಿಮ್ಗೆ ಹೆಂಗ್ ಅನ್ಸಿದೆ ಈ ಹಾಡನ್ನ ಆಯ್ಕೆ ಮಾಡ್ಕೊಂಡು ಹಾಡ್ತಿರೋದು? ಸರ್ ತುಂಬಾ ಅಪರೂಪದ ಹಾಡು. ಇವಾಗಿನ ಹಾಡುಗಳೆಲ್ಲ ನೋಡ್ತಾ ಇದ್ದೀವಿ, ಈ ತರ ರೊಮ್ಯಾಂಟಿಕ್ ಸಾಂಗ್ ಅಲ್ಲಿ ಆ ಸಾಹಿತ್ಯದಲ್ಲಿ ಒಂದು ಇದಿರಲ್ಲ. ಈಗ ನೇರ ಏನ್ ಪದಗಳಿದೆ ಆ ತರ ಪದಗಳು ಬರ್ತವೆ. ಆದ್ರೆ ಈ ಪದಗಳಲ್ಲಿ ಆ ಒಂದು SP ಸರ್ ಅವರ ವಾಯ್ಸ್ ಅಲ್ಲಿ ಕೇಳ್ತಾ ಇದ್ರೇನೆ ಒಂದು ರೋಮಾಂಚನ, ಒಂದು ಹುಟ್ಟುವಂತ ಒಂದು ಹಾಡು. ಈ ತರ ಹಾಡುಗಳು ಇವತ್ತಿನ ಇದರಲ್ಲಿ ಬರ್ತಾ ಇಲ್ಲ. ಸೊ ವೆರಿ ರೇರ್ ಸಾಂಗ್ ಹಾಡೋದಕ್ಕೆ. ಸೊ ಅದಕ್ಕೋಸ್ಕರ ಈ ತರ ಸಾಂಗ್ ನ ಸೆಲೆಕ್ಟ್ ಮಾಡ್ಕೊಂಡು ತುಂಬಾ ನಂಗೆ ಮತ್ತೆ ಸಂತೋಷ ಆಯ್ತು ಈ ಒಂದು ಚಾನಲ್ ಅಲ್ಲಿ ಇಂಥ ಹಾಡನ್ನ ಪ್ರೆಸೆಂಟ್ ಮಾಡೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಆಪರ್ಚುನಿಟಿ ಫಾರ್ ದಿಸ್ ಸಾಂಗ್. ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಈ ಅಪರೂಪದ ಹಾಡನ್ನ ಕೇಳಿಸಿದ್ದಕ್ಕೆ. ನಮ್ಗೆ ನಾವೆಲ್ಲೋ ಮರ್ತೋಗಿದ್ವಿ, ಈ ಸಾಂಗ್ ಅನ್ನ ಕೇಳ್ತಿರ್ಲಿಲ್ಲ ಅಷ್ಟೊಂದು. ಈ ಒಂದು ನೋಡಿ ಅದು ಸಾಹಿತ್ಯ ಹೆಂಗಿದೆ, ಯಾವ್ದು ಸಾಹಿತ್ಯಕ್ಕೆ ಧಕ್ಕೆ ಬರ್ದಿರೋ ಹಾಗೆ ಅದು ರೊಮ್ಯಾಂಟಿಕ್ ಆಗಿ. ಇವತ್ತು ಸಾಹಿತ್ಯದಲ್ಲಿ ಎಲ್ಲ ಕೇಳ್ತಾರೆ, ಇರಿಟೇಷನ್ ಆಗುತ್ತೆ. ಇವತ್ತಿನ ದಿನ ರೋಮಾಂಚನ ಮುಟ್ಸೋದಕ್ಕೋಸ್ಕರ ಇವಾಗಿನ ಬರೆಯೋ ಸಾಹಿತ್ಯಗಳು ಜನಕ್ಕೆ ಒಂಥರ ಇರಿಟೇಷನ್ ಆಗುತ್ತೆ. ಆದ್ರೆ ಇವತ್ತಿನ ದಿನ ಆ ಸಾಹಿತ್ಯದಲ್ಲಿ ಎಲ್ಲೂ ಇರಿಟೇಷನ್ ಇಲ್ಲ. ಮನಸ್ಸು ಜನಕ್ಕೆ ಕೇಳೋದ ಕಿವಿಗೂ ಇಂಪಾಗುತ್ತೆ, ಮೈಯಲ್ಲೂ ರೋಮಾಂಚನ ಹುಟ್ಟುವಂತ ಸಂಗೀತ ವೆರಿ ರೇರ್ ಸುಮಧುರವಾಗಿ, ಸಂಗೀತ ಸಾಹಿತ್ಯ ಸುಮಧುರವಾಗಿರುತ್ತೆ. ಸರ್ ಅವ್ರ ವಾಯ್ಸ್ ಅಲ್ಲೇ ಒಂದು ರೋಮಾಂಚನ ಹುಟ್ಟಿಸಿದ್ದಾರೆ. ತುಂಬಾ ಚೆನ್ನಾಗಿ ಹಾಡಿದ್ರಿ ನೀವು ಕೂಡ. ತುಂಬಾ ಪ್ರಾಕ್ಟೀಸ್ ಮಾಡಿದ್ರೆ ಅನ್ಸುತ್ತೆ. ಮೇಡಮ್ ನಿಮ್ಗೆ ಹೆಂಗ್ ಅನಿಸ್ತು? ಎಸ್ ಜಾನಕಿಯಮ್ಮ ಅವರ ವಾಯ್ಸ್. ಹೌದು, ಅವರ ಹಾಡು ಹಾಡಕ್ಕೆ ಭಯ ಆಗುತ್ತೆ, ಬಟ್ ಆದಷ್ಟು ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನಿಮ್ಮ ಚಾನಲ್ನಲ್ಲಿ ಹಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ, ಇದೇ ತರ ಹಾಡ್ತೀರಿ. ಥ್ಯಾಂಕ್ ಯು.